ಹೊಸದಾಗಿ ರುಚಿಯಾಗಿ ಸಿಂಪಲ್ಲಾಗಿ ಏನಾದರೂ ಕ್ವಿಕ್ಕಾಗಿ ಚಿಕನ್ ಗ್ರೇವಿ ಮಾಡ್ಕೊಳ್ಬೇಕಂದ್ರೆ ಈ ಥರ ಅನ್ನಕ್ಕೆ ಚಪಾತಿಗೆ ಈ ಹೊಸ ಚಿಕನ್ ರೆಸಿಪಿನ ಟ್ರೈ ಮಾಡಿ. ಚಿಕನ್ ಲವರ್ಸ್ಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಒಮ್ಮೆ ಈ ರೀತಿ ಗ್ರೇವಿನ ಮಾಡ್ಕೊಂಡು ನೋಡಿ. ಹೆಚ್ಚು ಸಮಯ ಬೇಕಾಗಿಲ್ಲ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 2 ಟೊಮ್ಯಾಟೊ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಗೋಡಂಬಿ 20ರಿಂದ 25 ಗೋಡಂಬಿ, 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ಇವನ್ನೆಲ್ಲ ಹಾಕಿ ನೀರು ಹಾಕ್ದಿರೆ ಮಿಕ್ಸಿ ಮಾಡ್ಕೊಳ್ಳಿ. ಟೊಮ್ಯಾಟೊಲಿ ನೀರಿನ ಅಂಶ ಇರೋದ್ರಿಂದ ಬೇಗ ಮಿಕ್ಸಿ ಮಾಡ್ಕೊಬೋದು. ನೋಡಿ, ಈ ಥರ ನುಣ್ಣಕ್ಕೆ ರುಬ್ಬಿದ ನಂತರ ಒಂದು ಬಾಣಲಿಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಬಿರಿಯಾನಿ ಎಲೆ ಒಂದು 2ರಿಂದ 3, ಲವಂಗ ಒಂದು 4, ಚಕ್ಕೆ ಒಂದು 3, ಇದನ್ನು ಒಂದು 30 ಸೆಕೆಂಡು ಹುರ್ಕೊಂಡಿದ ನಂತರ ಮೆಣಸಿನ್ಕಾಯಿ 4 ಹಸಿಮೆಣಸಿನ್ಕಾಯಿನ 4 ಕಟ್ ಮಾಡಿ ಅದು ಕೂಡ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ನಂತರ ನಾನು ಇಲ್ಲಿ 2 ದಪ್ಪ ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಈರುಳ್ಳಿಯನ್ನು ಮೀಡಿಯಮ್ ಫ್ಲೇಮಲ್ಲಿ 3ರಿಂದ 4 ನಿಮಿಷ ಹುರ್ಕೊಬೇಕು. ಈರುಳ್ಳಿ ಸ್ವಲ್ಪ ಬೇಗ ಬ್ರೌನ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ತುಂಬ ಕ್ವಿಕ್ಕಾಗಿ ಬ್ರೌನ್ ಆಗುತ್ತೆ. ನಂತರ 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು. ನಾವು ರುಬ್ಬಿದ ಮಿಶ್ರಣ ಕೂಡ ಮಸಾಲೆ ಕೂಡ ಹಾಕೋಣ. ಹಾಕಿಬಿಟ್ಟು ಮಿಕ್ಸಿ ಜಾರಲ್ಲಿ 1 ಗ್ಲಾಸಿನಷ್ಟು ನೀರು ಕೂಡ ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು. ಇದು ತುಂಬಾ ಸಿಂಪಲ್ ಆ್ಯಂಡ್ ಕ್ವಿಕ್ಕಾದ ಮಸಾಲ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ಮಸಾಲೆ ಪದಾರ್ಥ ಬೇಕಿಲ್ಲ. ಟೊಮ್ಯಾಟೊ, ಗೋಡಂಬಿ ಸಿಂಪಲ್ ಪದಾರ್ಥಗಳಿಂದ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಇದು ಚಪಾತಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು 2 ನಿಮಿಷ ಹುರಿದಿದ ನಂತರ ಇದನ್ನು ಮುಚ್ಚಳ ಮುಚ್ಚಿ ಮಸಾಲೆ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಬೇಕು. ನಂತರ ನಾವು ಇದಕ್ಕೆ ಇನ್ನೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಮೊಸರಿಗೆ 2 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, ಹುರಿದಿರುವಂಥ ಜೀರಿಗೆ ಪುಡಿ ಒಂದು ಅರ್ಧ ಚಮಚ, ಕಸೂರಿ ಮೇಥಿ 2 ಚಮಚ, ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ನಾವು ಯಾವುದೇ ಕಾಯಿ ಆಗಲಿ ಏನು ಹೆಚ್ಚಾಗಿ ಉಪಯೋಗಿಸಿದ್ರೆ ಮೊಸರು ಹಾಕ್ಬಿಟ್ಟು ಈ ರೀತಿ ಚಿಕನ್ ಗ್ರೇವಿಯನ್ನು ಮಾಡ್ಕೊಳ್ಳೋಣ. ಇವಾಗ 5 ನಿಮಿಷದ ನಂತರ ನಾವು ಇದಕ್ಕೆ ನಾವು ಮಾಡಿರುವಂತಹ ಮೊಸರಿನ ಮಿಶ್ರಣವನ್ನು ಕೂಡ ಹಾಕೋಣ. ಅದು ಕೂಡ ನಾವು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಇವಾಗ ಮೊಸರು ಹಾಕಿದ ಮೇಲೆ ನೀವು ನೋಡ್ಬೋದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ಮೊಸರು ಹುಳಿ ಮೊಸರನ್ನ ತೊಗೊಬೇಡಿ, ಫ್ರೆಶ್ ಮೊಸರನ್ನ ತೊಗೊಳ್ಳಿ. ಅದು ಕೂಡ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಈ ರೀತಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಮೊಸರಲ್ಲಿರೋ ಎಣ್ಣೆ ಅಂಶ ಬಿಟ್ಕೊಂಡ್ರೆ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಡಿಫ್ರೆಂಟಾಗಿ ಏನಾದರೂ ತಿನ್ನಬೇಕು ಚಿಕನ್ ಅಂದಾಗ ಈ ರೀತಿ ಮಾಡ್ಕೊಂಡು ನೋಡಿ. ಹೆಚ್ಚು ಕಾಯಿ ಮಸಾಲೆ ಏನು ಪದಾರ್ಥ ಇದೆ ಈ ರೀತಿ ಮಾಡ್ಕೊಳ್ಬೋದು. ಈ ರೀತಿ ನಾವು 5ರಿಂದ 8 ನಿಮಿಷ ಬೇಯಿಸಿದ ನಂತರ ನಾವು ಚಿಕನನ್ನು ಹಾಕೋಣ. ಚೆನ್ನಾಗಿ ತೊಳೆದಿರುವಂಥ ನಾನು ಇಲ್ಲಿ 1 kgಯಷ್ಟು ಚಿಕನನ್ನು ಹಾಕ್ಕೊತಿದ್ದೀನಿ. ಅದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿಣ, ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕಪ್ಪಿನಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಚಿಕನ್ ಬೇಯಬೇಕು ಹಾಗೂ ತಳ ಹಿಡಿಬಾರ್ದು. ಯಾಕಂದರೆ ನಾವಿಲ್ಲಿ ಗೋಡಂಬಿಯನ್ನು ಉಪಯೋಗಿಸಿದ್ದೀವಿ. ತಳ ಹಿಡಿಬಾರ್ದು ಅಂತ 1 ಕಪ್ಪಷ್ಟು ನೀರನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಬೇಕು. ಚಿಕನ್ ಬೆಂದ ನಂತರ ಕೊನೆಯದಾಗಿ 1 ಚಮಚದಷ್ಟು ಗರಂ ಮಸಾಲ ಪೌಡ್ರ್ ಕೂಡ ಹಾಕಿ ಅದು ಕೂಡ ಒಂದು 5 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ. ಯಾಕಂದರೆ ಗರಂ ಮಸಾಲ ಫ್ಲೇವರ್ ಎಲ್ಲ ಅದರೊಳಗೆ ಇಟ್ಕೊಳುತ್ತೆ. ನೋಡಿದ್ರೆ ತುಂಬಾ ಸಿಂಪಲ್ ಪದಾರ್ಥದಿಂದ ಕ್ವಿಕ್ಕಾಗಿ ಡಾಬಾ ಶೈಲಿಯ ಚಿಕನ್ ಕರಿಯನ್ನು ಮಾಡ್ಕೊಬೋದು. ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿನ ಹಾಕೋಣ. ಇದನ್ನು ನೀವು ಅನ್ನದ ಜೊತೆ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ತುಂಬಾ ಈಸಿಯಾದ ರೆಸಿಪಿ ಅಂತಲೇ ಹೇಳ್ಬೋದು. ನಾನು ಇದನ್ನು ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಮಾಡುವಂಥ ಈ ಡಾಬಾ ಶೈಲಿಯ ಚಿಕನ್ ಗ್ರೇವಿಯನ್ನು ಒಮ್ಮೆ ಖಂಡಿತ ಟ್ರೈ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ನೋಡ್ತಾ ಇರಿ, ಮಾಡ್ತಾ ಇರಿ, ತಿಂತಾ ಇರಿ.